ಚಾರ್ಜ್ ಶೀಟ್ ಸಲ್ಲಿಕೆಗೆ ಇನ್ನೊಂದು 15 ದಿನ ಮಾತ್ರ ಬಾಕಿ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರು ಈಗ ಆಲ್ರೆಡಿ ಚಾರ್ಜ್ ಶೀಟ್ ಅನ್ನ ಶುರು ಮಾಡಿದ್ದಾರೆ. ಯಾರನ್ನ ಯಾವ ರೀತಿಯ ಉಲ್ಲೇಖ ಮಾಡಬೇಕು, ಯಾರ್ಯಾರ ಪಾತ್ರ ಯಾವ ರೀತಿ ಆಗಿದೆ, 17 ಜನರದ್ದು ಕೂಡ ಪಾತ್ರವನ್ನ ಉಲ್ಲೇಖ ಮಾಡ್ತಾ ಹೋಗಲಾಗುತ್ತೆ. ಸೊ ಹೀಗಾಗಿ ನಟ ದರ್ಶನ್ಗೂ ಕೂಡ ಅಷ್ಟೇ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರ ಪಾತ್ರ ಯಾವ ರೀತಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಈಗ ಆಲ್ರೆಡಿ ಸಿಕ್ಕಿದೆ. ಒಂದು ಕೊಲೆಯ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳು ಈಗ ಆಲ್ರೆಡಿ ಜೈಲಿನಲ್ಲಿರುವಂಥದ್ದು. ಈ ಸಂದರ್ಭದಲ್ಲಿ 200ಕ್ಕೂ ಅಧಿಕ ಸಾಕ್ಷ್ಯಗಳ ವಿಚಾರಣೆಯನ್ನ ಮಾಡಲಾಗಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. 60 ದಿನಗಳ ತನಿಖೆ ನಡೆದಿದೆ. ಇದುವರೆಗೂ 4000 ಪುಟಗಳ ವರದಿಯನ್ನ ಸಿದ್ಧಪಡಿಸಿದ್ದಾರಂತೆ ಪೊಲೀಸರು. ಲೆಕ್ಕ ಹಾಕಲಿ, 4000 ಪುಟಗಳ ವರದಿ ಅಂದ್ರೆ ಇನ್ಯಾವ ರೀತಿಯಾಗಿ ಜೆಮಿನೆಂಟ್ ಆಗಿ, ಎಫಿಷಿಯಂಟ್ ಆಗಿ, ಖಡಕ್ ಆಗಿ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಊಹಿಸಿಕೊಳ್ಬಹುದು. ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆ, 4000 ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ರೆಡಿ ಆಗಿದೆ. ಏನೆಲ್ಲ ಅಂಶಗಳನ್ನ ಹಾಗಾದ್ರೆ ಉಲ್ಲೇಖಿಸಿದ್ದಾರೆ ಆ ಚಾರ್ಜ್ ಶೀಟ್ ನಲ್ಲಿ? ಪ್ರಮುಖವಾಗಿ ಯಾವ ವಿಚಾರಗಳು ಹೈಲೈಟ್ ಆಗುತ್ತೆ? ಡಿ ಗ್ಯಾಂಗ್ ಕ್ರೈಮ್ ಡೈರಿಗೆ ಕಂಪ್ಲೀಟ್ ರಿಪೋರ್ಟ್ ಅನ್ನ, ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆರೋಪಿಗಳ ನಂಬರ್ ಕೂಡ ಬದಲಾಗ್ತಾ ಇರುವಂತದ್ರ ಬಗ್ಗೆ ನಿಮಗೆ ಹೇಳ್ತಾ ಇದ್ವಿ. ಯೂಸಿಟಿನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 17 ಜನ ಆರೋಪಿಗಳ ಬಗ್ಗೆನೂ ಕೂಡ ಚಾರ್ಜ್ ಶೀಟ್ ರೆಡಿ ಆಗ್ತಾ ಇದೆ. ಅದರಲ್ಲಿ ದರ್ಶನ್ ಕೂಡ ಇರುವಂತದ್ದು, A1 ಆರೋಪಿ ಆಗುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಸುಮಾರು 4000 ಪುಟಗಳ ಆರೋಪ ಪಟ್ಟಿಯಲ್ಲಿ ಏನೇನ್ ಇರುತ್ತೆ ಅನ್ನುವಂತ ಕುತೂಹಲ. ಬಿಕಾಸ್ ಅದನ್ನ ತಗೊಂಡೋಗಿ ಇವರಿಗೆ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮಾಡಬೇಕಲ್ಲ, ಅವ್ರಿಗೆ ಇನ್ನು ಎಷ್ಟು ದಿನ ಬೇಕಾಗುತ್ತೋ ಅದನ್ನು ಕಂಪ್ಲೀಟ್ ಆಗಿ ಅವಲೋಕಿಸಿ, ಪರಿಶೀಲಿಸಿ, ನಂತರ ಯಾವ ಲೂಪೋಲ್ಸ್ ಇರುತ್ತೆ ಅದರ ಆಧಾರದ ಮೇಲೆ ಇವರಿಗೆ ಜಾಮೀನು ಕೊಡಿಸ್ಬೇಕಲ್ಲ. ಸೊ ಹೀಗಾಗಿ ಅವರು ಹುಡ್ಕಕ್ಕೆ ಇನ್ನೂ ಎಷ್ಟು ತಿಂಗಳಾಗುತ್ತೋ ಏನೋ ಗೊತ್ತಿಲ್ಲ. ಸೆಪ್ಟೆಂಬರ್ 5ರೊಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾಗಿದೆ. ಬಿಕಾಸ್ ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿ ಕೊಲೆ ಆಗಿತ್ತಲ್ಲ, 90 ಡೇಸ್ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಇರುತ್ತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ. ಸೊ ಹೀಗಾಗಿ ಸೆಪ್ಟೆಂಬರ್ 5ಕ್ಕೆ 90 ಡೇಸ್ ಆಗುವಂತ ಕಾರಣಕ್ಕೋಸ್ಕರ ಅಷ್ಟರೊಳಗೆ ಸಲ್ಲಿಕೆ ಮಾಡಬೇಕಾಗಿದೆ. ಕಿಡ್ನಾಪ್, ಕೊಲೆ, ಶವ ಸಾಗಾಟ, ಅದಾದ್ಮೇಲೆ ಸಾಕ್ಷ್ಯನಾಶ, ಇದೆಲ್ಲದ್ರ ಬಗ್ಗೆನೂ ಕೂಡ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ. ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಫೋನು, CCTV ಡೇಟಾ ರಿಟ್ರೀವ್ ಆಗಿರ್ಬೋದು, ಅದೆಲ್ಲದರ ವರದಿಗಳು ಕೂಡ ಬಂದಿರುವಂಥದ್ದು. ಇನ್ನೊಂದು 3 ರಿಪೋರ್ಟ್ ಮಾತ್ರ ಬಾಕಿ ಉಳಿದಿದೆ. 17 ಆರೋಪಿಗಳ ಹೇಳಿಕೆಗಳ ರಿಪೋರ್ಟ್ ಅನ್ನ ಒಂದ್ ಕಡೆ ರೆಡಿ ಮಾಡಲಾಗಿದೆ. ದರ್ಶನ್ ಬಟ್ಟೆ ಮೇಲಿನ ರಕ್ತದ ಕಲೆ ಆಗಿರ್ಬೋದು, ಪ್ರತ್ಯಕ್ಷ ಪರೋಕ್ಷವಾಗಿ ಕಂಡು ಬಂದಿರುವಂತಹ ಸಾಕ್ಷಿಗಳು 200ಕ್ಕೂ ಅಧಿಕ ಮಂದಿಯಿಂದ, ಅದರಲ್ಲೂ ಪ್ರಮುಖವಾಗಿ ಸುಮಾರು 30ಕ್ಕೂ ಹೆಚ್ಚು ಜನರ CRPC 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸ್ಕಾಟ್ಲ್ಯಾಂಡ್ ಪೊಲೀಸರ ಮಾದರಿಯಲ್ಲಿ ತನಿಖೆಯನ್ನ ಮಾಡಲಾಗಿದೆಯಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಂಜು, ನಾವು ಹೇಳ್ತಾ ಇದ್ವಿ ಸ್ಕಾಟ್ಲ್ಯಾಂಡ್ ಪೊಲೀಸರ ಮಾದರಿಯಲ್ಲಿ ತನಿಖೆ ಆಗಿದೆ ಅಂತ. ಇಡೀ ವಿಶ್ವದಲ್ಲೇ ಮೋಸ್ಟ್ ಎಮಿನೆಂಟ್, ಎಫಿಷಿಯಂಟ್ ಆಗಿ, ಪರ್ಫೆಕ್ಟ್ ಆಗಿ ತನಿಖೆಯನ್ನ ಮಾಡುವಂತ ಖ್ಯಾತಿಯನ್ನ ಗಳಿಸಿರುವಂತದ್ದು ಸ್ಕಾಟ್ಲ್ಯಾಂಡ್ ಪೊಲೀಸರು. ಆ ಮಾದರಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆಯನ್ನ ಮಾಡಿದ್ದಾರೆ ಅಂತ. ಈ ಒಂದು ತನಿಖೆಯಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕೆ ಇನ್ನೊಂದು 10-12 ದಿನ ಮಾತ್ರ ಬಾಕಿ ಇರುವಂತದ್ದು. ಈ ಚಾರ್ಜ್ ಶೀಟ್ ಉಲ್ಲೇಖ ಮಾಡುವಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಹೈಲೈಟ್ಸ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಆರೋಪಿಗಳು ತಪ್ಪಿಸ್ಕೊಳ್ಬಾರ್ದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಸ್ಕಾಟ್ಲ್ಯಾಂಡ್ ಪೊಲೀಸರ ಮಾದರಿಯಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಿರುವಂಥದ್ದು. ಯಾಕಂದ್ರೆ ಸ್ಕಾಟ್ಲ್ಯಾಂಡ್ ಪೊಲೀಸರು ಕೂಡ ಅಷ್ಟೇ ಟೆಕ್ನಿಕಲ್ ಬೇಸ್ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಜೊತೆಗೆ ಯಾವುದೇ ಸಾಕ್ಷ್ಯಾಧಾರಗಳು ಕೂಡ ಅಷ್ಟೇ ಲೋಪದೋಷಗಳಾಗದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾರೆ. ಜೊತೆಗೆ ಅಲ್ಲಿ ಕನ್ವಿಕ್ಷನ್ ರೇಟ್ ಕೂಡ ಅಷ್ಟೇ ಅತಿ ಹೆಚ್ಚಾಗಿರುವಂಥದ್ದು. ಅಂದ್ರೆ ಯಾಕಂದ್ರೆ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡಿದಂತಹ ಸಂದರ್ಭದಲ್ಲಿ ಹಿಯರಿಂಗ್ ಆಗುತ್ತೆ. ಹಿಯರಿಂಗ್ನ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಆರೋಪಿಗಳ ಪರ ವಕೀಲರಿಗೆ ಯಾವುದೇ ರೀತಿಯಂತಹ ಒಂದು ಲೋಪದೋಷಗಳು ನಮ್ಮ ಇನ್ವೆಸ್ಟಿಗೇಷನ್ ಇದೆ ಅನ್ನುವಂಥದ್ದು ಗೊತ್ತಾಗದ ರೀತಿಯಲ್ಲಿ ಪೊಲೀಸರು ಎಲ್ಲಾ ಆಯಾಮದಲ್ಲೂ ಕೂಡ ಅಷ್ಟೇ ಮತ್ತು ಎಲ್ಲಾ ಆಂಗಲ್ಗಳಲ್ಲೂ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಮಾಡಿಕೊಂಡು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನು ಕೂಡ ಮಾಡ್ಕೊಂತಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಒಂದು ಕೇಸ್ ನಿಂತಿರುವಂತದ್ದೇ ಟೆಕ್ನಿಕಲ್ ಬೇಸ್ಡ್ ಮೇಲೆ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳ ಮೇಲೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಪ್ರತ್ಯಕ್ಷ ಸಾಕ್ಷಿಗಳಿಗಿಂತಲೂ ಕೂಡ ಅಷ್ಟೇ ಆರೋಪಿಗಳು ಕೊಲೆಯಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನುವಂಥದ್ದಕ್ಕೆ ಸಾಕಷ್ಟು ರೀತಿಯಂತೆಲ್ಲ ಟೆಕ್ನಿಕಲ್ ಬೇಸ್ಡ್ ಆಗಿ ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಒಂದು CCTV ಫುಟೇಜಸ್ ಆಗಿರಬಹುದು, ಆರೋಪಿಗಳಲ್ಲಿದ್ರು ಅನ್ನುವಂಥದ್ದಕ್ಕೆ ಮೊಬೈಲ್ ಟವರ್ ಲೊಕೇಶನ್ ಹಿಸ್ಟ್ರಿ ಆಗಿರಬಹುದು, ಜೊತೆಗೆ CDR ನ ರಿಪೋರ್ಟ್ ಆಗಿರಬಹುದು, ಆರೋಪಿಗಳ ನಡುವೆ ನಡೆದ ಸಂಭಾಷಣೆ ಆಗಿರಬಹುದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಕೊಲೆಗೆ ಇವರು ಯಾವ ರೀತಿಯಾದಂತಹ ಪ್ಲಾನಿಂಗ್ ಗಳನ್ನ ಮಾಡಿದ್ರು ಮತ್ತು
ಕಿಡ್ನಾಪ್ ಮಾಡೋದಕ್ಕೆ ಯಾವ ರೀತಿ ಅಂತ ಸಂಚನ್ನ ಮಾಡಿದ್ರು ಮತ್ತು ಇಲ್ಲಿ ಪ್ರಮುಖವಾಗಿ ಈ ಒಂದು ಕೊಲೆ ಆದಂತಹ ಬಳಿಕ ಸಾಕ್ಷಿಗಳನ್ನು ನಾಶ ಮಾಡುವಂಥ ನಿಟ್ಟಿನಲ್ಲಿ ಆರೋಪಿಗಳು ಏನೆಲ್ಲ ಪ್ಲಾನಿಂಗ್ಗಳನ್ನು ಮಾಡಿದ್ರು ಅನ್ನೋಂಥದ್ರ ಬಗ್ಗೆ ಕೂಲಂಕುಷವಾದಂತಹ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಕೊಲೆ ಆದಂತಹ ಸ್ಥಳದಿಂದ ಹಿಡಿದು ಮೃತದೇಹ ಬಿಸಾಕಿರುವಂತಹ ಸ್ಥಳದಿಂದ ಹಿಡಿದು ಜೊತೆಗೆ ಆರೋಪಿಗಳು ಸಾಕ್ಷಿ ನಾಶ ಮಾಡೋದಕ್ಕೆ ಏನೆಲ್ಲ ಪ್ಲಾನ್ಗಳನ್ನು ಮಾಡಿದ್ರಿಗೆ ಪ್ರತಿಯೊಂದು ಜಾಗದಲ್ಲೂ ಕೂಡ ಅಷ್ಟೇ ಎಲ್ಲ ಆಯಾಮದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಅನ್ನು ಮಾಡಿಕೊಂಡು ಸಾಕ್ಷಿಗಳನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ FSL ನ ಅಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಮೃತದೇಹ ಬಿಸಾಕಿರುವಂಥ ಸ್ಥಳದಲ್ಲಿ ಪರಿಶೀಲನೆ ಮಾಡಿದ್ರು. ಬ್ಲಡ್ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ರು. ಬೆರಳಚ್ಚುಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ರು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ರೇಣುಕಾ ಸ್ವಾಮಿಯದ್ದೇ ರಕ್ತ ಆರೋಪಿಗಳ ಮೇಲೆ ಮತ್ತು ಬಟ್ಟೆಗಳ ಮೇಲೆ ಇರುವಂಥದ್ದು ಕೂಡ ಈಗಾಗಲೇ FSL ನ ರಿಪೋರ್ಟ್ನಲ್ಲಿ ದೃಢೀಕರಣ ಮಾಡ್ಕೊಂಡಿದ್ದಾರೆ. ಹೀಗೆ 10 ಸಾಕ್ಷ್ಯಗಳನ್ನು ಆರೋಪಿಗಳ ವಿರುದ್ಧವಾಗಿ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಈ ಒಂದು ಪ್ರಕರಣದಿಂದ ಆರೋಪಿಗಳು ತಪ್ಪಿಸ್ಕೊಳ್ಬಾರ್ದು. ಕಾನೂನಿನ ಅಡಿಯಲ್ಲಿ ಏನೆಲ್ಲ ಶಿಕ್ಷೆ ಇದೆ ಕೊಲೆಗೆ ಆ ಒಂದು ಶಿಕ್ಷೆಗೆ ಶಿಕ್ಷೆ ಕೊಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಿದ್ದಾರೆ. ಬಹುತೇಕ ಅಂತಿಮ ಹಂತದಲ್ಲಿದೆ ಇನ್ವೆಸ್ಟಿಗೇಷನ್. 90% ಇನ್ವೆಸ್ಟಿಗೇಷನ್ ಈಗಾಗಲೇ ಕಂಪ್ಲೀಟ್ ಆಗೋಗಿದೆ. ಚಾರ್ಜ್ ಶೀಟ್ ಕೂಡ ಮತ್ತೊಂದು ಕಡೆ ರೆಡಿ ಆಗ್ತಾ ಇದೆ. ಕಾನೂನು ತಜ್ಞರ ಜೊತೆ ಕೂಡ ಚರ್ಚೆಯನ್ನು ಮಾಡ್ತಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖವನ್ನು ಮಾಡಬೇಕು, ಯಾವುದು ಪ್ರಮುಖ ಸಾಕ್ಷಿ ಅಂತ ನಾವು ತಗೊಂಡು ಬರಬೇಕು, ಯಾವ ಸಾಕ್ಷಿಗಳನ್ನು ನಾವು ಈಗಾಗಲೇ ಯಾಕಂದರೆ ಪೊಲೀಸರು ಪ್ರತಿಯೊಂದನ್ನು ಕೂಡ ಅಷ್ಟೇ ಕೋರ್ಟ್ನ ಗಮನಕ್ಕೂ ಅಂದರೆ ಈ ಒಂದು ಪ್ರಕರಣದಲ್ಲಿರುವಂಥ ಐ ವಿಟ್ನೆಸಸ್ ಅಂತ ಏನಿರ್ತಾರೆ ಅವ್ರು ಯಾರು ಏನು ಅನ್ನೋಂಥದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೂಡ ಕೊಟ್ಟಿರಲ್ಲ. ಕೇವಲ ಐ ವಿಟ್ನೆಸ್ ಇದ್ದಾರೆ ಅಂತ ಮಾತ್ರ ಹೇಳಿರ್ತಾರೆ. ಅವರನ್ನು ನಾವು ಯಾವಾಗ ಕೋರ್ಟ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅವರಿಂದ ಸ್ಟೇಟ್ಮೆಂಟನ್ನು ದಾಖಲು ಮಾಡ್ಕೊಳ್ಬೇಕು. ಹೀಗೆ 10 ರೀತಿಯಾದಂಥ ಸಾಕ್ಷ್ಯಗಳನ್ನು ಹೊಸದಾಗಿ ಕೂಡ ಇನ್ನೂ ಕೂಡ ಒಂದಷ್ಟು ಸಾಕ್ಷಿಗಳಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರು ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳು ತಪ್ಪಿಸಿಕೊಳ್ಳದ ರೀತಿಯಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮಾಡಿದ್ದು ಸೆಪ್ಟೆಂಬರ್ 5ನೇ ತಾರೀಕಿನ ಒಳಗಡೆನೆ ಅಥವಾ ಸೆಪ್ಟೆಂಬರ್ 5ನೇ ತಾರೀಕಿನಂದು ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಂತ ಸಿದ್ಧತೆಗಳು ಆಗ್ತಾ ಇದೆ. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.